ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಅತ್ರಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಮಾರುತಿ ಸುಜುಕಿಯ ಪ್ರೀಮಿಯಂ MPV XL6. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಬೆಂಗಳೂರಲ್ಲಿರೋ ವರುಣ್ ಮೋಟರ್ಸ್ ನೆಕ್ಸಾ ಶೋರೂಮ್ಗೆ ಬಂದಿದ್ದೀನಿ. ಶೋರೂಮ್ಗೆ ಎಂಟ್ರಾದ ತಕ್ಷಣ ಶೋರೂಮ್ ಆ್ಯಂಬಿಯನ್ಸ್ ಒಳ್ಳೆ ರಿಚ್ ಫೀಲ್ ಕೊಡ್ತಾ ಇದೆ. ರಿಸೆಪ್ಷನಿಸ್ಟ್ ಡೆಸ್ಕ್, ಲಾಂಜೆ ಎಲ್ಲನೂ ಪ್ರೀಮಿಯಮ್ ಆಗಿದೆ. ಯಾವುದೋ ಲಕ್ಸುರಿ ಶೋರೂಮ್ಗೆ ಬಂದಿರೋ ಫೀಲ್ ಕೊಡುತ್ತೆ. ಮತ್ತು ಕಸ್ಟಮರ್ಸ್ನ ವೆಲ್ಕಮ್ ಮಾಡೋವೇ ಮತ್ತು ಟ್ರೀಟ್ ಮಾಡೋವೇ ಎಲ್ಲದು ಅಟ್ಮೋಸ್ಟ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿದೆ. ಸೊ ಈ ಶೋರೂಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನಿಮಗೆ ನೆಕ್ಸ್ಟ್ ಔಟ್ಲೆಟಲ್ಲಿ ಇರೋ ಯಾವುದೇ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಬೈ ಮಾಡಬೇಕು ಅಂದರೂ ಈ ಶೋರೂಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಟೆಸ್ಟ್ ಡ್ರೈವ್ ಫೆಸಿಲಿಟೀಸ್ ಕೂಡ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮಾರುತಿ ಸುಜುಕಿಯ ಒನ್ ಆಫ್ ದ ಪ್ರೀಮಿಯಂ ಕಾರ್ ಇದು XL6. 6 ಸೀಟರ್ ವೆಹಿಕಲ್ ಇದು. ಸೊ ಈ ಪ್ರೀಮಿಯಂ ಟ್ಯಾಗ್ನ ಜಸ್ಟಿಫೈ ಮಾಡುತ್ತೆ ಈ ಕಾರ್ ಅಂತ ನೋಡೋಣ. XL6 MPV ಸೆಗ್ಮೆಂಟ್ಗೆ ಬರುತ್ತೆ. MPV ಅಂತಂದರೆ ಮಲ್ಟಿಪರ್ಪಸ್ ವೆಹಿಕಲ್ ಅಂತ. ಈ ಕಾರ್ ಯಾಕೆ ಕನ್ಸಿಡರ್ ಮಾಡಬೇಕು ಮತ್ತು ಈ ಕಾರಿನ ವಿಶೇಷತೆ ಏನು ಅನ್ನೋದೆಲ್ಲ ಮುಂದೆ ಹೇಳ್ತೀನಿ. ನಾನಿವತ್ತು ರಿವ್ಯೂ ಮಾಡ್ತಿರೋ ಈ ವೇರಿಯಂಟು ಆಲ್ಫಾ ಪ್ಲಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಮತ್ತು ಇದು ಟಾಪ್ ಸೆಕೆಂಡ್ ಟ್ರಿಮ್ಮು, ಫಸ್ಟ್ ಒನ್ನು ಡ್ಯುಯಲ್ ಟೋನು. ಈ ಕಾರಿನ ಕೀ ಇದು ಸಿಂಪಲ್ ಮತ್ತು ಚಿಕ್ಕದಾಗಿದೆ. ಫ್ರಂಟಲ್ಲಿ ಲಾಕ್ ಮತ್ತು ಅನ್ಲಾಕ್ ಅಷ್ಟೇ ಕೊಟ್ಟಿರೋದು. ಬ್ಯಾಕ್ ಸೈಡ್ ಸುಜುಕಿ ಲೋಗೋ ಇದೆ. ಸೊ ಈ ಕಾರ್ ಹೇಗಿದೆ ಅನ್ನೋದನ್ನ ನೋಡಿ ವಾಕ್ ಅರೌಂಡ್ ಮಾಡ್ತೀನಿ. ಸ್ಪೇಸ್ ಕಮ್ಮಿ ಇದೆ, ಸೊ ಇರೋದರಲ್ಲೇ ಮಾಡ್ತೀನಿ. ಇನ್ನು ಈ ಕಾರಿನ ಡೈಮೆನ್ಷನ್ಸ್ ನೋಡೋದಾದರೆ 4445 mm ಲೆಂತ್, 1775 mm ವಿಡ್ತ್, 1755 mm ಹೈಟ್ ಇದೆ. ವೀಲ್ ಬೇಸ್ ಬಂದು 2440 mm ಇದೆ. ಗ್ರೌಂಡ್ ಕ್ಲಿಯರೆನ್ಸು 180 mm ಇದೆ. ಈ ಕಾರಿನ ವೆಯ್ಟ್ ಬಂದು 1225 kg ಇದೆ. ಇನ್ನು ಈ ಕಾರಲ್ಲಿ 3 ಟ್ರಿಮ್ ಇದೆ. ಝೀಟಾ, ಆಲ್ಫಾ ಪ್ಲಸ್ ಅಂತ. ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು ಎಲ್ಲ ಟ್ರಿಮ್ಮಲ್ಲೂ ಇದೆ. ಡ್ಯುಯಲ್ ಟೋನ್ ಆಪ್ಷನ್ನು ಆಲ್ಫಾ ಪ್ಲಸ್ಸಲ್ಲಿ ಮಾತ್ರ ಬರುತ್ತೆ. ಸೊ ಟೋಟಲ್ 8 ವೇರಿಯಂಟ್ ಇದೆ. ಮತ್ತು ಈ ಕಾರ್ಗೆ 9 ಕಲರ್ ಆಪ್ಷನ್ ಇದೆ. 5 ಸಿಂಗಲ್ ಟೋನ್ಗೆ ಮತ್ತು 3 ಡ್ಯುಯಲ್ ಟೋನ್ಗೆ. ನಿಮ್ಮ ಮುಂದೆ ಇರುವಂಥ ಈ ಕಾರಿನ ಕಲರು ನೆಕ್ಸಾ ಬ್ಲೂ ಅಂತ. ಇನ್ನು ಈ ಕಾರಿನ ಪ್ರೈಸಿಂಗ್ ನೋಡೋದಾದರೆ 11,29,000 14,55,000ವರೆಗೂ ಇದೆ. ಎಲ್ಲ ಎಕ್ಸ್-ಶೋರೂಮ್ ಪ್ರೈಸಿಂಗು. ಈ ಪರ್ಟಿಕ್ಯುಲರ್ ವೇರಿಯಂಟ್ ಕಾಸ್ಟು 14,39,000. ಇದು ಸಹ ಎಕ್ಸ್-ಶೋರೂಮ್ ಪ್ರೈಸಿಂಗ್. ಮತ್ತು ಈ XL6ನ ಬಿಲ್ಡ್ ಮಾಡಿರೋದು ಹಾರ್ಟೆಕ್ ಪ್ಲ್ಯಾಟ್ಫಾರ್ಮ್ ಮೇಲೆ. ಈ ಹಾರ್ಟೆಕ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿರೋ ಪರ್ಪಸ್ಸು ಸೇಫ್ಟಿನ ಎನ್ಹ್ಯಾನ್ಸ್ ಮಾಡೋಕ್ಕೆ ಮತ್ತು NVH ಲೆವೆಲ್ಸ್ನ ಇಂಪ್ರೂವ್ ಮಾಡೋಕ್ಕೆ, ಜೊತೆಗೆ ಬೆಟರ್ ಡ್ರೈವಿಂಗ್ ಡೈನಾಮಿಕ್ಸ್ಗೋಸ್ಕರ. ಈ ಕಾರಲ್ಲಿ ಅಲ್ಟ್ರಾ ಹೈ ಸ್ಟ್ರೆಂತ್ ಸ್ಟೀಲ್ ಮತ್ತು ಅಡ್ವಾನ್ಸ್ ಹೈ ಸ್ಟ್ರೆಂತ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಸೇಫ್ಟಿಗೋಸ್ಕರ. ಇನ್ನು ಈ ಕಾರಿನ ಡಿಸೈನ್ ನೋಡೋದಾದರೆ ಕಾರ್ ಪ್ರೊಫೈಲ್ ಸೇಮ್ ಇದೆ, ಹಳೆ XL6 ಥರನೇ. ಬಟ್ ಕೆಲವೊಂದಿಷ್ಟು ಥಿಂಗ್ಸ್ನ ಅಪ್ಡೇಟ್ ಜೊತೆ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಮುಂಚೆಗಿನ ಕಾರ್ ಇವಾಗ 55 mm ಟಾಲ್ ಆಗಿದೆ. ಜೊತೆಗೆ ರಿಯರ್ ಸೆಕ್ಷನಲ್ಲಿ ಟೈಲ್ ಲ್ಯಾಂಪ್ ಕೂಡ ರಿವೈಸ್ ಮಾಡಿದ್ದಾರೆ. ಬಟ್ ಮೇಯ್ನ್ ಹೈಲೈಟ್ ಅಂತಂದರೆ ಟೈರ್ ಸೈಜ್ ಮತ್ತು ಅಲಾಯ್ ವೀಲ್ ಡಿಸೈನು. ಹೊಸ ಅಲಾಯ್ ವೀಲ್ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಟೈರ್ ಸೈಜ್ನ ಅಪ್ ಸೈಜ್ ಮಾಡಿದ್ದಾರೆ 1 ಇಂಚು. ಅಷ್ಟು ಬಿಟ್ಟರೆ ಓಲ್ಡ್ XL6 ಥರನೇ ಬಲ್ಕ್ ಸೈಜ್ ಜೊತೆಗೆ ಒಂದು ರೇಂಜ್ಗೆ ಕಟ್ಸ್ ಆ್ಯಂಡ್ ಕ್ರೀಸಸ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಕಾರ್ ಡಿಸೈನು MPV ಸ್ಟ್ಯಾಂಡರ್ಡ್ಸ್ಗೆ ಅಟ್ರಾಕ್ಟಿವ್ ಆಗಿ ಮಾಡ್ಯಾರೆ. ಇನ್ನು ಈ ಕಾರಿಗೆ 1.5 ಲೀಟರ್ K ಸೀರೀಸ್ ಡ್ಯುಯಲ್ ಜೆಟ್ ಡ್ಯುಯಲ್ VVT 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ. ಈ ಇಂಜಿನು 102 bhp ಪವರ್ ಮತ್ತು 136.8 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕಾರ್ಗೆ ಪ್ರೋಗ್ರೆಸಿವ್ ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಇದರಿಂದ ಕಾರ್ ರೀಜನರೇಟಿವ್ ಬ್ರೇಕಿಂಗ್ ಮತ್ತು ಆಕ್ಸಿಲರೇಷನ್ ಟೈಮಲ್ಲಿ ಸಣ್ಣದಾಗಿ ಟಾರ್ಕ್ ರಶ್ ಕೊಡುತ್ತೆ. ಈ ಹೈಬ್ರಿಡ್ ಟೆಕ್ನಾಲಜಿಯಿಂದ 7 to 8% ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗಿದೆ ಈ ಕಾರಲ್ಲಿ. ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಬಾನೆಟ್ ಮೇಲೆ ಶಾರ್ಪ್ ಲೈನ್ ಕೊಟ್ಟಿದ್ದಾರೆ ಎರಡು ಕಡೆನೂ. ಹೆಡ್ಲ್ಯಾಂಪ್ ಸೆಕ್ಷನಲ್ಲಿ ಮೇಲ್ಗಡೆ ಐಲ್ಯಾಸ್ ಥರ ಕ್ರೋಮಲ್ಲಿ ಕೊಟ್ಟಿದ್ದಾರೆ. LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ 4 ಚೇಂಬರಲ್ಲಿ. ಫಸ್ಟ್ 2 ಲೋ ಬೀಮ್ಗೆ ಮತ್ತು ಲಾಸ್ಟ್ 2 ಹೈ ಬೀಮ್ಗೆ ಕೊಟ್ಟಿದ್ದಾರೆ. ಮತ್ತು ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. LED DRL ಇದು ಮತ್ತು ಸುತ್ತ ಕ್ರೋಮ್ ಕೊಟ್ಟಿದ್ದಾರೆ. ಬಟ್ ಹ್ಯಾಲೋಜಿನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಹೌಸಿಂಗಲ್ಲಿ LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಮತ್ತು ಒಳಗೆ ಕ್ರೋಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ ಡ್ಯಾಮೇಜ್ ಪ್ರಿವೆಂಟ್ ಮಾಡೋಕ್ಕೆ ಕಾರ್ ಗ್ರೌಂಡ್ಗೆ ಟಚ್ ಆದಾಗ. ಗ್ರಿಲ್ನ ಆಲ್ಮೋಸ್ಟ್ ಕ್ರೋಮಲ್ಲೇ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ದೊಡ್ಡ ಸುಜುಕಿ ಲೋಗೋ ಕೊಟ್ಟಿದ್ದಾರೆ ಮತ್ತು ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ LED DRಗೆ ಕನೆಕ್ಟ್ ಆಗುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಇಲ್ಲಿ 360 ಡಿಗ್ರಿ ವ್ಯೂಗೆ. ಟೋಯಿಂಗ್ ಹುಕ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಬಂಪರ್ನ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ ಮತ್ತು ಬಂಪರಲ್ಲೂ ಸ್ಟ್ರಾಂಗ್ ಲೈನ್ಸ್ ಕೊಟ್ಟಿದ್ದಾರೆ ಏರೋಡೈನಾಮಿಕ್ಸ್ಗೋಸ್ಕರ.
ಸೈಡ್ ಪ್ರೊಫೈಲ್ಗೆ ಬಂದರೆ ವೀಲ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಇನ್ನು ಟೈರ್ ಸೈಜ್ ನೋಡೋದಾದರೆ 195/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಫ್ರಂಟು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ವಾಂಡರರ್ ಟೈರ್ ಕೊಟ್ಟಿದ್ದಾರೆ. ಹೊಸ ಅಲಾಯ್ ವೀಲ್ ಡಿಸೈನ್ ಇದು. ಅಲಾಯ್ ವೀಲ್ ಡಿಸೈನು ಅಟ್ರಾಕ್ಟಿವ್ ಆಗಿದೆ. ಸೆಂಟ್ರಲ್ಲಿ ಸುಜುಕಿ ಲೋಗೋ ಇದೆ. ಸೈಡ್ ಪ್ರೊಫೈಲ್ ಸೇಮ್ ಇದೆ, ಹಳೆ XL6 ಥರನೇ. ಬಟ್ ಹೊಸ ಅಲಾಯ್ ವೀಲ್ ಡಿಸೈನಿಂದ ಇನ್ನೂ ಬೆಟರಾಗಿ ಕಾಣ್ತಿದೆ ಕಾರ್ ಇವಾಗ ಹಳೆ XL6ಗೆ ಕಂಪೇರ್ ಮಾಡಿದ್ರೆ. ಫೆಂಡರ್ ಮೇಲೆ ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಬಾಡಿ ಕಲರಲ್ಲೇ ಮಿರರ್ನ ಫಿನಿಷ್ ಮಾಡಿದ್ದಾರೆ. ಇಂಡಿಕೇಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಕೆಳಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ 360 ಡಿಗ್ರಿ ವ್ಯೂಗೆ. ಮತ್ತು ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಕೊಟ್ಟಿದ್ದಾರೆ. ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಕೀಲೆಸ್ ಎಂಟ್ರಿಗೆ. ಜೊತೆಗೆ ಕೀ ಸ್ಲಾಟ್ ಕೊಟ್ಟಿದ್ದಾರೆ ಮ್ಯಾನ್ಯುಯಲಿ ಡೋರ್ ಓಪನ್ ಮಾಡೋಕ್ಕೆ. ಎ ಪಿಲ್ಲರ್ನ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಬಿ ಮತ್ತು ಸಿ ಪಿಲ್ಲರ್ನ ಪಿಯಾನೋ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಸಿಲ್ವರ್ ಫಿನಿಶ್ಡ್ ರೂಫ್ ರೈಲ್ ಕೊಟ್ಟಿದ್ದಾರೆ. ಮತ್ತು ಶಾರ್ಕ್ ಫಿನ್ ಆ್ಯಂಟನಾ ಕೊಟ್ಟಿದ್ದಾರೆ. ಜೊತೆಗೆ ರೂಫ್ ಮೇಲೆ ಕಚನ್ ಕ್ರೀಸಸ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ಸಿಲ್ವರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ವೀಲ್ ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲೂ. ಫ್ರಂಟ್ ಟೈರ್ ಪ್ರೊಫೈಲ್ ಅಷ್ಟೇ, ರಿಯರ್ ಟೈರ್ ಕೂಡ ಇದೆ. ಬಟ್ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಇಲ್ಲಿ. ಗ್ಯಾಪು ಒಂದು ರೇಂಜ್ಗಿದೆ. ಥರ್ಡ್ ರೋಗೆ ಗ್ಲಾಸ್ ಇದು ನೀಟಾಗಿ ಕಾಣುತ್ತೆ. ಇದು ಥರ್ಡ್ ರೋ ಗ್ಲಾಸು ಟೈಲ್ ಲ್ಯಾಂಪ್ಗೆ ಜಾಯಿನ್ ಆಗುವಂಥ ಡಿಸೈನ್ ಕೊಟ್ಟಿರೋದು. ಲಾಂಗ್ ಲೆಂತ್ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತು ಡಿಸೈನ್ ನೋಡಿದಾಗ ವೋಲ್ವೋ ಕಾರ್ಸ್ ಟೈಲ್ ಲ್ಯಾಂಪ್ ನೆನಪಾಗತ್ತೆ. LED ಬ್ರೇಕ್ ಲೈಟ್ ಇದು. ಇಂಡಿಕೇಟರ್ ಮತ್ತು ರಿವರ್ಸ್ ಲ್ಯಾಂಪ್ನ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಟೈಲ್ ಲ್ಯಾಂಪು ಸೈಡ್ಗೆ ಎಕ್ಸ್ಟೆಂಡ್ ಆಗಿರೋದನ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಫ್ರಂಟ್ ಹೆಡ್ ಲ್ಯಾಂಪು ಸೇಮ್ ಮಾಡಿದ್ದಾರೆ. ಸೊ ಇದೊಂಥರ ಸಿಮಿಟ್ರಿ ಪ್ಯಾಟ್ರನ್ ಅನ್ಬೋದು. ಸ್ಮಾರ್ಟ್ ಹೈಬ್ರಿಡ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸುಜುಕಿ ಲೋಗೋ ಇದೆ. ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಸುತ್ತ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ರಿಯರ್ ವೈಪರ್ ಕೊಟ್ಟಿದ್ದಾರೆ. ಕಾರಿನ ಡಿಫಾಗರ್ ಇದು. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪು. ವಾಷರ್ ಫ್ಲೂಯಿಡ್ ಇದು. ದೊಡ್ಡ ಸ್ಪಾಯ್ಲರ್ ಕೊಟ್ಟಿದ್ದಾರೆ. XL6 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಬೂಟ್ ಓಪನ್ ಬಟನ್ ಇಲ್ಲಿದೆ. ವರ್ಟಿಕಲ್ ರಿಫ್ಲೆಕ್ಟರ್ ಇದು. ಮತ್ತು ಬಂಪರಲ್ಲೇ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ರಿಯರಲ್ಲೂ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ. ರಿಯರ್ ಕ್ಯಾಮ್ರಾ ಇಲ್ಲಿ ಕೆಳಗಿದೆ. ಸೊ ಓವರ್ ಆಲ್ ರಿಯರ್ ಪ್ರೊಫೈಲಲ್ಲೂ ಮೇಜರ್ ಚೇಂಜಸ್ ಇಲ್ಲ. ನೆಕ್ಸಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಕಾರಿಗೆ 45 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಕ್ಲೇಮ್ಡ್ ಮೈಲೇಜು 20.27 kmpl. ಎಲ್ಲ ಡೋರ್ ಹ್ಯಾಂಡಲು ಕ್ರೋಮಲ್ಲೇ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕೊಟ್ಟಿದ್ದಾರೆ ಇಲ್ಲೂ ಕೂಡ 360 ಡಿಗ್ರಿ ವ್ಯೂಗೆ. ಈ ಸೈಡ್ ಫೆಂಡರ್ ಮೇಲೂ ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಸಿಂಗಲ್ ಬ್ಲೇಡ್ ವೈಪರ್ ಕೊಟ್ಟಿದ್ದಾರೆ. ಮತ್ತು 2 ನಾಸಲ್ ಕೊಟ್ಟಿದ್ದಾರೆ ವಿಂಡ್ಶೀಲ್ಡ್ ಸ್ಪ್ರೇಗೆ. ಇಲ್ಲಿ ಯಾವುದೇ ಸೆನ್ಸರ್ಸ್ ಕೊಟ್ಟಿಲ್ಲ. ಸೊ ರೇನ್ ಸೆನ್ಸಿಂಗ್ ವೈಪರ್ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಸೊ ಓವರ್ ಆಲ್ ಕಾರು ಬಲ್ಕಾಗಿದೆ ಮತ್ತು ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ ಈ ಕಾರ್ನ. ಇನ್ನು ಕಾರಿನ ಬೂಟ್ ಸ್ಪೇಸ್ ನೋಡೋಣ. ಎಲ್ಲ ಸೀಟ್ಸು ಅಪ್ಪಿದ್ರೆ 209 ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ. ಥರ್ಡ್ ರೋ ಫೋಲ್ಡ್ ಮಾಡಿದ್ರೆ 550 ಲೀಟ್ರ್ ಆಗುತ್ತೆ. ಸೆಕೆಂಡ್ ರೋ ಫುಲ್ ಮುಂದಕ್ಕೆ ಪುಷ್ ಮಾಡಿದ್ರೆ 692 ಲೀಟ್ರು ಬೂಟ್ ಸ್ಪೇಸ್ ಸಿಗುತ್ತೆ. ಕೆಳಗಡೆ ಕೂಡ ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಡೌನ್ ಮಾಡೋಕ್ಕೆ ಇಲ್ಲಿ ಬೋಲ್ಟ್ ಕೊಟ್ಟಿದ್ದಾರೆ. ಥರ್ಡ್ ರೋ 50-50 ಸ್ಪ್ಲಿಟ್ ಇದೆ. ಸೊ 1 ಡೌನ್ ಮಾಡಿ ಇನ್ನು ಬೂಟ್ ಸ್ಪೇಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಥರ್ಡ್ ರೋಗೂ ಕೂಡ ರಿಕ್ಲೈನ್ ಆಪ್ಷನ್ ಇದೆ. ನಮ್ಮ ಕನ್ವೀನಿಯೆಂಟ್ಗೆ ತಕ್ಕಾಗೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು.
ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಈ ಟ್ಯಾಗ್ನ ಹಿಡ್ಕೊಂಡು ಸೀಟ್ಸ್ನ ಅಪ್ ಮಾಡ್ಬೋದು. ಇಲ್ಲಿ ಜಾಕ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಸ್ಪೇಸ್ನ ಉಳ್ಸೋಕ್ಕೆ. ಸೊ ಓವರಾಲ್ ಬೂಟ್ ಸ್ಪೇಸ್ ಪ್ರಾಕ್ಟಿಕಲ್ ಆಗಿ ಮತ್ತು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಸ್ಲಾಟ್ ಕೊಟ್ಟಿದ್ದಾರೆ ಬೂಟ್ನ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಇನ್ನು ಇಂಟೀರಿಯರ್ ಹೇಗಿದೆ ಅಂತ ನೋಡೋಣ ಮತ್ತು ಏನೆಲ್ಲ ಚೇಂಜಸ್ ಇದೆ ಅಂತ ಕೂಡ ನೋಡೋಣ. ರಿಯರ್ ಡೋರು ವೈಡಾಗಿ ಓಪನ್ ಆಗುತ್ತೆ ಆ್ಯಕ್ಚುಲಿ. ಇದರಿಂದ ಇನ್ ಆ್ಯಂಡ್ ಔಟ್ಗೆ ಈಸಿ. ರಿಯರ್ ಡೋರ್ ಇಂಟೀರಿಯರು ಫುಲ್ಲಿ ಬ್ಲ್ಯಾಕ್ ಥೀಮಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನಾರ್ಮಲ್ ಆರಾಮ್ ಪ್ಯಾಡ್ ಕೊಟ್ಟಿದ್ದಾರೆ. ಇದು ಪವರ್ ವಿಂಡೋಸು. ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಡೋರ್ ಲಾಕ್ ಅನ್ಲಾಕ್ ಮಾಡೋಕ್ಕೆ. 1 ಲೀಟರ್ ಬಾಟಲು ಆರಾಮಾಗಿ ಇಟ್ಕೋಬೋದು. ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ. ಸ್ಪೀಕರ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಕಫ್ ಪ್ಲೇಟ್ ಕೊಟ್ಟಿಲ್ಲ. ವಿಂಡೋ ಏರಿಯಾ ಆ್ಯಕ್ಚುಲಿ ಯೂಜ್ ಇದೆ. ಸೊ ಕ್ಯಾಬಿನ್ ಡಾರ್ಕ್ ಅಂತ ಅನಿಸಲ್ಲ. ಮತ್ತು ಸೀಟ್ಸಲ್ಲಿ ಕೂತಾಗ ವ್ಯೂ ಚೆನ್ನಾಗಿ ಕಾಣುತ್ತೆ. ಚೈಲ್ಡ್ ಲಾಕ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಥರ್ಡ್ ರೋ ಹೇಗಿದೆ ಅಂತ ನೋಡೋಣ. ಈ ಲಿವರ್ನ ಹಿಡ್ಕೊಂಡು ಪುಷ್ ಮಾಡಿ ಒಳಗೆ ಹೋಗ್ಬೋದು. ಅದು ಬಿಟ್ಟರೆ ಸೆಕೆಂಡ್ ರೋ ಸೀಟ್ಸ್ ಮಧ್ಯದಿಂದ ವಾಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಕಂಜೆಸ್ಟೆಡ್ ಅಂತ ಅನಿಸುತ್ತೆ ಸ್ವಲ್ಪ. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಜೊತೆ ಆರಾಮ್ ಪ್ಯಾಡ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಥರ್ಡ್ ರೋಗೆ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇನ್ನು ಥರ್ಡ್ ರೋ ಸೀಟಿಂಗ್ ಕಂಫರ್ಟ್ ಹೇಗಿದೆ ನೋಡೋಣ. ಅಂಡರ್ ಥೈ ಸಪೋರ್ಟು ಡೀಸೆಂಟ್ ಇದೆ. ನೀ ರೂಮು ಸಫಿಷಿಯೆಂಟ್ ಇದೆ. ಲೆಗ್ ರೂಮ್ ಕೂಡ ಡೀಸೆಂಟ್ ಇದೆ. ಹೆಡ್ ರೂಮ್ ಕೂಡ ಡೀಸೆಂಟ್ ಇದೆ. ರಿಕ್ಲೈನ್ ಆ್ಯಂಗಲು ಬೇಕಾದ ರೀತಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಲೈಟ್ ಒಳಗೆ ಬರೋಕ್ಕೆ ಸಫಿಷಿಯೆಂಟ್ ಗ್ಲಾಸ್ ಏರಿಯಾ ಕೊಟ್ಟಿದ್ದಾರೆ. ಈ ಸೈಡ್ ಕಪ್ ಹೋಲ್ಡರ್ಸ್ ಮತ್ತು ಆರಾಮ್ ಪ್ಯಾಡ್ ಸಹ ಇದೆ. ಥರ್ಡ್ ರೋಗೂ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಥರ್ಡ್ ರೋ ಕಂಫರ್ಟ್ ಮತ್ತು ಪ್ರಾಕ್ಟಿಕ್ಯಾಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಿಲೋ 5.5 ಇರೋರಿಗೆ ಅಷ್ಟಾಗಿ ಕ್ರ್ಯಾಂಪ್ಡ್ ಅನ್ಸಲ್ಲ ಥರ್ಡ್ ರೋ. ಸೊ ಸ್ಪೇಸಿಂಗ್ ಮತ್ತು ಪ್ರಾಕ್ಟಿಕ್ಯಾಲಿಟಿ ವೈಸ್ ಬಿಗ್ ಥಮ್ಸ್ ಅಪ್ ನನ್ನ ಕಡೆಯಿಂದ. ಸೆಕೆಂಡ್ ರೋಗೆ ಕ್ಯಾಪ್ಟನ್ ಸೀಟ್ಸ್ ಕೊಟ್ಟಿದ್ದಾರೆ. 6 ವೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್, ಸೀಟ್ ಇನ್ಕ್ಲಿನೇಷನ್, ಫ್ರಂಟ್ ಬ್ಯಾಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಲೆದರ್ ಸೀಟ್ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ ಮತ್ತು ಸಿಂಗಲ್ ಸ್ಟಿಚ್ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ ಪ್ರತಿ ಸೀಟ್ಗೂ. ಸೈಡ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಬಾಡಿ ಮೂಮೆಂಟ್ಸ್ನ ಅಪ್ ಟು ಸಮ್ ಎಕ್ಸ್ಟೆಂಟ್ವರೆಗೂ ಹೋಲ್ಡ್ ಮಾಡುತ್ತೆ ಇದು. ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೀಟ್ ಬೆಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ರೋ ಸೀಟಿಂಗ್ ಕಂಫರ್ಟ್ ನೋಡೋಣ. ಲೆಗ್ ರೂಮು, ಈ ರೂಮು ಮತ್ತು ಅಂಡರ್ ಥೈ ಸಪೋರ್ಟು ಮತ್ತು ಹೆಡ್ ರೂಮು ಎಲ್ಲದು ಚೆನ್ನಾಗಿದೆ. ಅಟ್ಮೋಸ್ಟ್ ಕಂಫರ್ಟಬಲ್ ಆಗಿದೆ ಸೀಟು. ಇಲ್ಲಿ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಸಣ್ಣ ಸ್ಪೇಸ್ ಕೊಟ್ಟಿದ್ದಾರೆ. ಕಾಯಿನ್ಸ್ ಏನಾದರೂ ಇಟ್ಕೋಬೋದು ಅಷ್ಟೇ ಇಲ್ಲಿ. ಫ್ಲೋರ್ ಕೂಡ ಫ್ಲ್ಯಾಟ್ ಇದೆ. ಸೊ ಥರ್ಡ್ ರೋಗೆ ಈಸಿಯಾಗಿ ಇನ್ ಆಗ್ಬೋದು. ಕೊಲ್ಯಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ 4 ವೆಂಟ್ ಕೊಟ್ಟಿದ್ದಾರೆ. ಫ್ರಂಟ್ 4 ವೆಂಟಿಂದ ಏರ್ನ ಪುಲ್ ಮಾಡಿಕೊಂಡು ಹಿಂದ್ಗಡೆ ಕೊಡುತ್ತೆ. ಬ್ಲೋಯರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ ಕಡೆನೂ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಫ್ರಂಟ್ ಸೀಟ್ ಬೆಲ್ಟ್ಸ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಡ್ಯಾಶ್ ಬೋರ್ಡ್ ಲುಕ್ಕು. ಫಸ್ಟ್ ಲುಕ್ಕಲ್ಲೇ ಪ್ರೀಮಿಯಂ ಫೀಲ್ ಕೊಡ್ತಿದೆ. ಮತ್ತು ಡ್ಯಾಶ್ ಬೋರ್ಡ್ ಲೇಔಟ್ ಡಿಸೈನ್ ಕೂಡ ಚೆನ್ನಾಗಿದೆ. ಈಗ ಫ್ರಂಟ್ ಡೋರಿಂದ ಸ್ಟಾರ್ಟ್ ಮಾಡೋಣ. ಈ ಡೋರ್ ಕೂಡ ವೈಡಾಗಿ ಓಪನ್ ಆಗುತ್ತೆ. ಫ್ರಂಟ್ ಡೋರಲ್ಲಿ ಮಾತ್ರ ಸ್ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ರಿಯರ್ ಡೋರ್ಗೆ ಕೊಟ್ಟಿಲ್ಲ. ಇದು ಮಿರರ್ ಕಂಟ್ರೋಲ್ಸು. ಡೋರ್ ಲಾಕ್ ಮತ್ತು ಅನ್ಲಾಕಿಗೆ. ವಿಂಡೋ ಗ್ಲಾಸ್ ಲಾಕ್ ಇದು. ಡ್ರೈವರ್ ಡೋರ್ಗೆ ಮಾತ್ರ 1 ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಏನೇ ಇಟ್ಟರೂ ಸಿಗಾಕೊಳ್ಳಲ್ಲ ಗ್ಲಾಸ್ಗೆ. ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ. 1 ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಮತ್ತು ಮ್ಯಾಪ್ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ಅಡಿಷ್ನಲ್ ಟ್ವಿಟರ್ಗೆ ಸ್ಪೇಸ್ ಕೊಟ್ಟಿದ್ದಾರೆ.
ಸೀಟ್ಸ್ಗೆ ಒಳ್ಳೆ ಸೈಡ್ ಸಪೋರ್ಟ್ ಕೊಟ್ಟಿದ್ದಾರೆ, ಸೆಕೆಂಡ್ ರೋ ಸೀಟ್ಸ್ ಥರನೇ. ಲೆದರ್ ಸೀಟ್ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ ಮತ್ತು 8-ವೇ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೀಟ್ ಹೈಟ್, ಇನ್ಕ್ಲಿನೇಷನ್, ಫಾರ್ವರ್ಡ್ ಬ್ಯಾಕ್ ಅಡ್ಜಸ್ಟ್ಮೆಂಟ್ ಮತ್ತು ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಕಫ್ ಪ್ಲೇಟ್ ಕೊಟ್ಟಿಲ್ಲ. ಇದು ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ಮು, 360 ಡಿಗ್ರಿ ವ್ಯೂ, ಟ್ರ್ಯಾಕ್ಷನ್ ಕಂಟ್ರೋಲು, ಇದು ಹೆಡ್ಲೈಟ್ ಅಡ್ಜಸ್ಟ್ಮೆಂಟು. ಡ್ರೈವರ್ ಸೀಟ್ ಬೆಲ್ಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ AC ವೆಂಟ್ ಇದು ಮತ್ತು ವೆಂಟ್ ಕಂಟ್ರೋಲ್ ಇದು. ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ, ಮೇಲೆ ಸ್ಟೋನ್ ಫಿನಿಶ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಸ್ಟಾಪ್ ಬಟನ್ ಇದು, ಸುತ್ತ ಕ್ರೋಮ್ ಇದೆ. ಸಣ್ಣ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಬಾನೆಟ್ ಲಿಡ್ ಇದು. ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ, ನೀಟಾಗಿ ಕನ್ಸೀಲ್ ಮಾಡಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಹೆಡ್ಲೈಟ್ ಮತ್ತು ವೈಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಹೆಡ್ಲ್ಯಾಂಪ್ ಫಂಕ್ಷನ್ ಕೊಟ್ಟಿದ್ದಾರೆ. ಲೆಫ್ಟಲ್ಲಿ ವೈಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಕನ್ವೀನಿಯೆಂಟ್ ಫೀಚರ್ ಇದು ಆ್ಯಕ್ಚುಲಿ. ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಫ್ಲ್ಯಾಟ್ ಬಾಟಮ್ ಸಹ ಇದೆ. ಈ ಸ್ಟೇರಿಂಗ್ ವೀಲ್ಗೆ ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಸುಜುಕಿ ಲೋಗೋ ಇದೆ. ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ವಾಲ್ಯೂಮ್ ಮತ್ತು ಇನ್ಫೋಟೈನ್ಮೆಂಟ್ ಮೋಡ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಕಾಲ್ ಪಿಕಪ್ ಮತ್ತು ಡಿಕ್ಲೈನ್ ಕಂಟ್ರೋಲ್ ಕೊಟ್ಟಿದ್ದಾರೆ ಮತ್ತು ವಾಯ್ಸ್ ಕಮಾಂಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸ್ಟೇರಿಂಗು ಹಾಫ್ ಬಾಟಮ್ ಸಿಲ್ವರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಓವರಾಲ್ ಸ್ಟೇರಿಂಗ್ ಹಿಡ್ಕೊಳ್ಳೋಕ್ಕೆ ಒಳ್ಳೆ ಫೀಲ್ ಕೊಡ್ತಿದೆ. ಸ್ಲೈಡಬಲ್ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. ಕೆಳಗಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಇದೆ. ಹ್ಯಾಂಡ್ ಬ್ರೇಕ್ ಕೆಳಗೂ ಕಾಯಿನ್ಸ್ ಅಥವಾ ಕೀ ಏನಾದರೂ ಇಟ್ಕೋಬೋದು ನಿಮ್ಮ ಕನ್ವೀನಿಯೆಂಟ್ ತಕ್ಕ ಹಾಗೆ. 6 ಸ್ಪೀಡ್ AT ಇದು. ಹಳೆ ಎಕ್ಸೆಲಲ್ಲಿ 4 ಸ್ಪೀಡ್ ಟಾಕ್ ಕನ್ವರ್ಟರ್ ಇತ್ತು. ಇಲ್ಲಿ ಗೇರ್ ಬಾಕ್ಸ್ ಮೋಡ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ವೆಂಟಿಲೇಟೆಡ್ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಕೂಲ್ ಫೀಚರ್ ಇದು ಆ್ಯಕ್ಚುಲಿ. ಕೆಳಗಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಫೋನ್ ಏನಾದರೂ ಇಟ್ಕೋಬೋದು. USB ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಡ್ರೈವರ್ ಸೀಟ್ ಮತ್ತು ಕೋ ಡ್ರೈವರ್ ಸೀಟು ವೆಂಟಿಲೇಷನ್ ಫಂಕ್ಷನ್ ಕೊಟ್ಟಿದ್ದಾರೆ. ಇದೊಂದು ಇಂಪಾರ್ಟೆಂಟ್ ಫೀಚರು. ಫ್ರಂಟ್ ಪ್ಯಾಸೆಂಜರ್ಸ್ಗೆ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿರೋ ಡಿಸ್ಪ್ಲೇಲಿ ಟೆಂಪ್ರೇಚರ್ ಜೊತೆಗೆ ಬ್ಲೋಯರ್ ಟೈಪು ಮತ್ತು ಬ್ಲೋಯರ್ ಲೆವೆಲ್ ಕೂಡ ತೋರಿಸುತ್ತೆ. ಇದು ಹ್ಯಾಸರ್ಡ್ ಲೈಟ್ ಬಟನ್ನು. ಇಲ್ಲಿ ಕಂಟಿನ್ಯೂಸ್ ವೆಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸಿಮಿಟ್ರಿ ಡಿಸೈನ್ ಅಂತ ಅನ್ಬೋದು ಇದನ್ನ. ಇಲ್ಲಿ ಏರ್ ಬ್ಯಾಗ್ ಅಂತ ಕೊಟ್ಟಿದ್ದಾರೆ. ಸೈಡ್ ಮಿರರ್ಸ್ ದೊಡ್ಡದಾಗಿದೆ ಮತ್ತು ಪಿಲ್ಲರ್ ಕೂಡ ಡೀಸೆಂಟ್ ಸೈಜ್ ಇದೆ. ಸೊ ವಿಸಿಬಿಲಿಟಿ ಚೆನ್ನಾಗಿದೆ. ಡ್ರೈವರ್ ಸೈಡ್ ಸನ್ವೈಸರಲ್ಲಿ ಮಿರರ್ ಜೊತೆ ಲೈಟ್ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಕೂಡ ಸೇಮ್ ಇದೆ. ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಯೆಲ್ಲೋ ಲ್ಯಾಂಪ್ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ. ಡ್ಯಾಶ್ಬೋರ್ಡ್ ಸೆಂಟ್ರಲ್ಲಿ ಕಂಟಿನ್ಯೂಸ್ ಸ್ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಕೆಳಗಡೆ ಸಿಲ್ವರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಗ್ಲೌ ಬಾಕ್ಸು ಡೀಸೆಂಟ್ ಸೈಜ್ ಇದೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ. ಮ್ಯಾನ್ಯುಯಲ್ ಡೇ ಆ್ಯಂಡ್ ನೈಟ್ IRVM ಇದು. ಸ್ಕ್ರೀನ್ ಬೆಸಲ್ಸು ಜಾಸ್ತಿ ಇದೆ ಆ್ಯಕ್ಚುಲಿ. ಸ್ಕ್ರೀನ್ ಆನ್ ಆದಾಗ ಸುಜುಕಿ ಲೋಗೋ ಬರುತ್ತೆ. 7 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಪ್ಲೇ ಪ್ರೋ UI ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಬಂದರೆ 4 ಸ್ಪೀಕರು 2 ಟ್ವಿಟರ್ ಕೊಟ್ಟಿದ್ದಾರೆ. ಇದು 360 ಡಿಗ್ರಿ ವ್ಯೂ. ಸರೌಂಡಿಂಗ್ಸ್ ಏನಿದೆ ಎಲ್ಲ ಆ್ಯಕ್ಯುರೇಟಾಗಿ ತೋರಿಸುತ್ತೆ. ಇದು ವೆಹಿಕಲ್ ಡ್ಯಾಶ್ಬೋರ್ಡು. ಇದರಲ್ಲಿ ಆ್ಯಾವ್ರೇಜ್ ಸ್ಪೀಡ್ ಡೀಟೇಲ್ಸ್ ತೋರಿಸುತ್ತೆ. ಬ್ಯಾಟ್ರಿ ಹೇಗೆ ರೀಚಾರ್ಜ್ ಆಗುತ್ತೆ ಅಂತ ತೋರಿಸುತ್ತೆ ಈ ಎನರ್ಜಿ ಫ್ಲೋ ಅಲ್ಲಿ.
ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಹೊಸ ಆ್ಯಡೆಡ್ ಫೀಚರು. ವೆಹಿಕಲ್ ಕಂಟ್ರೋಲ್ಸಲ್ಲಿ ಎಂಬಿಯಂಟ್ ಲೈಟ್ ಸೆಟ್ ಮಾಡ್ಬೋದು ಆ್ಯಸ್ ಪರ್ ಅವರ್ ವಿಶು. ಮತ್ತು ಬೇರೆ ಸೆಟ್ಟಿಂಗ್ಸ್ನೂ ಕಂಟ್ರೋಲ್ ಮಾಡ್ಬೋದು ಇಲ್ಲಿಂದನೇ. ಲೋ ಫ್ಯೂಯಲ್ ಇದ್ದರೆ ವಾರ್ನಿಂಗ್ ಲಿಸ್ಟಲ್ಲಿ ತೋರಿಸುತ್ತೆ. ಇಲ್ಲಿ ಅಲರ್ಟ್ಸ್ ಎಷ್ಟಿದೆ ಅನ್ನೋದೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ಮೇಲ್ಗಡೆ ನೆಟ್ವರ್ಕ್ ಕನೆಕ್ಟಿವಿಟಿ ತೋರಿಸುತ್ತೆ, ಟೈಮ್ ತೋರಿಸುತ್ತೆ. ಡಿಸ್ಪ್ಲೇ ಆಫ್ ಮಾಡಿದ್ರೆ ಅನಲಾಗ್ ಕ್ಲಾಕ್ ತೋರಿಸುತ್ತೆ. ಲೆಫ್ಟಲ್ಲಿ ವಾಲ್ಯೂಮ್ ಕಂಟ್ರೋಲ್ ಮತ್ತು ಮ್ಯೂಟ್ ಬಟನ್ ಇದೆ. ಇದು ವಾಯ್ಸ್ ಕಮ್ಯಾಂಡ್ಗೆ. ವಾಯ್ಸ್ ಕಮ್ಯಾಂಡ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ. AM FM ಕೂಡ ಇದೆ. ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ ಇದರಲ್ಲಿ. FM ಸೆಟ್ಟಿಂಗ್ಸಲ್ಲೇ ಮೀಡಿಯಾ ಸೆಟ್ಟಿಂಗ್ಸ್ ಕೂಡ ಇದೆ. ಅದರಲ್ಲಿ ನಿಮಗೆ ಬೇಕಾದ ರೀತಿಲಿ ಆಡಿಯೋನ ಸೆಟ್ ಮಾಡ್ಕೋಬೋದು. ಮತ್ತು ಸ್ಪೀಡ್ ಡಿಪೆಂಡೆಂಟ್ ವಾಲ್ಯೂಮ್ ಕೂಡ ಇದೆ. ಇನ್ನು ಕ್ಲಾಕ್ ಸೆಟ್ಟಿಂಗ್ಸಲ್ಲಿ ಟೈಮ್ ಝೋನ್ ಮತ್ತು ಟೈಮ್ ಫಾರ್ಮ್ಯಾಟ್ನ ಸೆಟ್ ಮಾಡ್ಬೋದು ನೀವು. ಕನೆಕ್ಟಿವಿಟಿ ಸೆಟ್ಟಿಂಗ್ಸಲ್ಲಿ ವೈಫೈ, ಪೇರ್ ಡಿವೈಸ್, ವಾಯ್ಸ್ ಅಸಿಸ್ಟೆಂಟ್ ಆಪ್ಷನ್ ಎಲ್ಲ ಇದೆ. ಈ ಕಾರಲ್ಲಿ ಆ್ಯಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟಿವಿಟಿ ಕೂಡ ಇದೆ. ಓವರಾಲ್ ಈ ಸಿಸ್ಟಮಲ್ಲಿ ಕಂಫರ್ಟ್ ಓರಿಯೆಂಟೆಡ್ ಫೀಚರ್ಸ್ ಎಲ್ಲ ಚೆನ್ನಾಗಿ ಲೋಡ್ ಮಾಡಿದ್ದಾರೆ. ರಿವರ್ಸ್ ಕ್ಯಾಮ್ರಾಗೆ ಅಡಾಪ್ಟಿವ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಮತ್ತು ಮಲ್ಟಿಪಲ್ ವ್ಯೂಸ್ ಕೂಡ ಕೊಟ್ಟಿದ್ದಾರೆ. 360 ಡಿಗ್ರಿ ವ್ಯೂ, ಸೈಡ್ ವ್ಯೂ, ನಾರ್ಮಲ್ ರಿವರ್ಸ್ ವ್ಯೂ ಮತ್ತು ವೈಡ್ ಆ್ಯಂಗಲ್ ವ್ಯೂ ಕೂಡ ಕೊಟ್ಟಿದ್ದಾರೆ. ಸೆನ್ಸರ್ಸ್ ಇಂಟೆನ್ಸಿಟಿನ ಬ್ಲೂ ಕಲರಲ್ಲಿ ಬ್ಲಿಂಕ್ ಆಗೋ ಥರ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಬಟ್ ಮಧ್ಯದಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ. ಆನ್ ಆದಾಗ ಇಲ್ಲೂ ಕೂಡ ಸುಜುಕಿ ಲೋಗೋ ಬರುತ್ತೆ ಫಸ್ಟು ಡಿಸ್ಪ್ಲೇಯಲ್ಲಿ. ರೈಟ್ ಸೈಡ್ ಬಟನ್ ಪ್ರೆಸ್ ಮಾಡಿದ್ರೆ ಎನರ್ಜಿ ಮೀಟರ್, ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ, ಡ್ರೈವ್ ರೇಂಜ್, ಡ್ರೈವಿಂಗ್ ಟೈಮ್, ಐಡಲ್ ಸ್ಟಾಪ್ ಟೈಮ್, ಟೈಮ್ ಆ್ಯಂಡ್ ಡೇಟ್, ಮೋಷನ್ ಸೆನ್ಸರ್, ರಿಯಲ್ ಟೈಮ್ ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ಕೂಡ ತೋರಿಸುತ್ತೆ. ಇಲ್ಲೂ ಕೂಡ ಬಾರಲ್ಲಿ ತೋರಿಸುತ್ತೆ ಅದನ್ನ. ಮೇಲ್ಗಡೆ ಟೈಮ್ ಮತ್ತು ಟೆಂಪ್ರೇಚರ್ ಮೀಟರ್ ತೋರಿಸುತ್ತೆ. ಕೆಳಗಡೆ ಗೇರ್ ಮೋಡ್ ಮತ್ತು ಓಡೋಮೀಟರ್ ತೋರಿಸುತ್ತೆ. ಲೆಫ್ಟ್ ಸೈಡ್ ಬಟನಲ್ಲಿ ಟ್ರಿಪ್ ಎ ಮತ್ತು ಟ್ರಿಪ್ ಬಿ ಅಷ್ಟೇ ತೋರಿಸೋದು. ಲೆಫ್ಟಲ್ಲಿ RPM ಮೀಟ್ರ್ ಇದೆ, ಒಳಗಡೆ ಟೆಂಪ್ರೇಚರ್ ಮೀಟರ್ ಇದೆ. ರೈಟ್ ಸೈಡಲ್ಲಿ ಸ್ಪೀಡೋ ಮೀಟರ್ ಇದೆ ಮತ್ತು ಅದ್ರ ಒಳಗೆ ಫ್ಯೂಯಲ್ ಮೀಟರ್ ಕೊಟ್ಟಿದ್ದಾರೆ. ವಾರ್ನಿಂಗ್ ಲೈಟ್ಸ್ ಎಲ್ಲ RPM ಮೀಟ್ರಲ್ಲೇ ಕೊಟ್ಟಿದ್ದಾರೆ. ಓವರಾಲ್ ಒಂದು ರೇಂಜ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಲೋಡ್ ಮಾಡ್ಯಾರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಕಾರ್ ಆಫ್ ಆದಾಗ ಡ್ರೈವಿಂಗ್ ಡೀಟೇಲ್ಸ್ನೂ ತೋರಿಸುತ್ತೆ ಡಿಸ್ಪ್ಲೇಲಿ. ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನ ಡಿಸ್ಪ್ಲೇಲಿ ದೊಡ್ಡದಾಗಿ ತೋರಿಸುತ್ತೆ. ಗ್ರಾಫಿಕ್ಸ್ ಕೂಡ ಚೆನ್ನಾಗಿದೆ. ಕಾರ್ ಡೋರ್ ಕ್ಲೋಸ್ ಮಾಡಿದಾಗ ಸಾಫ್ಟ್ ಥರ್ಡ್ ಫೀಲ್ ಕೊಡುತ್ತೆ. ನೋಡಿ ಸ್ನೇಹಿತರೆ, ಇವರೇ ಈ ಶೋರೂಮಿನ ಬ್ರಾಂಚ್ ಮ್ಯಾನೇಜರು ಅನೂಪ್ ಅಂತ ಇವರ ಹೆಸರು. ಸೊ ಈ ಶೋರೂಮ್ ಬಗ್ಗೆ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಕೊಡಿ ಸರ್. ನಮಸ್ಕಾರ ಸರ್ ಎಲ್ಲರೂ. ವಿ ಆರ್ ವರುಣ್ ಮೋಟರ್ ಎಸ್ಟಾಬ್ಲಿಷ್ 2015 ಇನ್ ಬೆಂಗಳೂರು. ನಂಬರ್ 17 ಬ್ರಾಂಚಸ್ ಇದೆ, ಸೇಲ್ಸ್ ಆ್ಯಂಡ್ ಸರ್ವಿಸಸ್. ಆಲ್ ಓವರ್ ಇಂಡಿಯಾ ನಂಬರ್ 1 ಡೀಲರ್ಶಿಪ್, ಆಲ್ ಓವರ್ ಇಂಡಿಯಾ ನಂಬರ್ 1 ಕಸ್ಟಮರ್ ಡಿಲೈಟ್ ಇಂಡೆಕ್ಸಲ್ಲಿ ಇದ್ದೀವಿ. ಎಲ್ಲ ಕಸ್ಟಮರ್ ಸ್ನೇಹ ಪಡ್ತಾ ಇದ್ದಾರೆ, ಗಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ. ಈಗ ನಮ್ಮ ಶೋರೂಮ್ ಇಸ್ ಆಲ್ ಓವರ್ ಇಂಡಿಯಾಸ್ ಬಿಗ್ಗೆಸ್ಟ್ ನೆಕ್ಸಾ ಶೋರೂಮ್. ಎಲ್ಲ ಗಾಡಿ ಎಲ್ಲ ಕಲರ್ಸ್ ಡಿಸ್ಪ್ಲೇಲಿ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಗಾಡಿ ನೋಡಿ, ಇಷ್ಟ ಆದರೆ ಗಾಡಿ ಪರ್ಚೇಸ್ ಮಾಡಿ. ಓಕೆ ಸರ್. ಎಕ್ಸೆಲ್ ವೇರಿಯಂಟ್ದು ವೇಟಿಂಗ್ ಪೀರಿಯಡ್ ಎಷ್ಟಿದೆ ಸರ್ ಇಲ್ಲಿ? ಸರ್ ಡಿಪೆಂಡ್ ಆಗುತ್ತೆ ಕಲರ್ ಮಾಡಲ್ಸಲ್ಲಿ, ಬಟ್ ಅಪ್ರಾಕ್ಸಿಮೇಟ್ಲಿ 45 to 60 ಡೇಸಲ್ಲಿ ಡಿಪೆಂಡ್ ಆನ್ ಕಲರ್ ವೇರಿಯಂಟಲ್ಲಿ ಡಿಪೆಂಡ್ ಆಗಿ ಡೆಲಿವರಿ ಕೊಡ್ತೀವಿ ಸರ್. ಓಕೆ ಸರ್, ನಿಮ್ಮ ಶೋರೂಮಲ್ಲಿ ಆಕ್ಸೆಸರೀಸ್ ಏನಾದರೂ ಫಿಟ್ ಮಾಡ್ತೀರಾ? ಆಕ್ಸೆಸರೀಸ್ ಅವೈಲೇಬಲ್ ಇದೆ. ಸರ್ವಿಸಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ನ ಫೆಸಿಲಿಟಿ ಇದೆ ಸರ್. ನಿಮ್ಮ ಶೋರೂಮಲ್ಲಿ ಏನಾದರೂ ಡಿಸ್ಕೌಂಟ್ಸ್ ಆ ಥರದ್ದು ಏನಾದರೂ ಇದೆಯಾ ಫೆಸಿಲಿಟೀಸ್? ಸರ್ ಡೆಫಿನೆಟ್ಲಿ ಡಿಪೆಂಡ್ ಆಗುತ್ತೆ. ಮಂತ್ ಟು ಮಂತ್ ಫೆಸ್ಟಿವಲ್ ಟೈಮ್, ನ್ಯೂ ಇಯರ್ಸ್ ದೆರ್ ಬಿ ಸ್ಪೆಷಲ್ ಆಫರ್ಸ್ ವಿಲ್ ಬಿ ದೇರ್ ಅಪ್ಲಿಕೇಬಲ್ ಇರುತ್ತೆ. ಬಟ್ ಅಂಡರ್ ಒನ್ ರೂಫ್ ಎಲ್ಲ ಫೆಸಿಲಿಟಿ ಇದೆ ಸರ್. ಸೇಲ್ಸ್ ಇದೆ, ಮತ್ತೆ ಸರ್ವಿಸ್ನೇ ಇದೆ ನಮ್ಮ ಹತ್ರ. ಎಕ್ಸರೀಸ್ ಅವೈಲೇಬಲ್ ಇದೆ, ಮಾರುತಿ ಫೈನಾನ್ಸ್ ಅವೈಲೇಬಲ್ನ ಇದೆ. ಈಗ ಹೊಸದು ಬಂದಿದ್ದಾರೆ, ಈಗ ಲೇಟೆಸ್ಟ್ ಸಬ್ಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ಗಾಡಿನ ರೆಂಟಲ್ ತರ ತಗೊಂಡು ಯೂಸ್ ಮಾಡ್ಬೋದು. ಈಗ ಬೇರೆ ಮಾಡಲ್ ಇಷ್ಟ ಆಗುತ್ತೆ ಅಂದ್ರೆ ಗಾಡಿನ ಕೊಟ್ಟು ಬೇರೆ ಗಾಡಿ ತಗೋಬಹುದು. ಸಬ್ಸ್ಕ್ರಿಪ್ಷನ್ ಇಸ್ ವೆರಿ ವೆರಿ ಲೇಟೆಸ್ಟ್ ಒನ್, ವಿ ಕ್ಯಾನ್ ಸೇ ಇಟ್ ವಿಲ್ ಬಿ ಗೋಯಿಂಗ್ ಟು ಬಿ ಫ್ಯೂಚರ್ ಇನ್ ಇಂಡಿಯಾ ಸರ್. ಮೇಂಟೆನೆನ್ಸ್ ಎಲ್ಲ ಟೇಕನ್ ಕೇರ್ ಬೈ ದ ಕಂಪನಿ. ಈ ಒಂದು ಟೈರ್, ಇನ್ಶೂರೆನ್ಸ್, ರಿಮೈನಿಂಗ್ ಎನಿ ಆಕ್ಸಿಡೆಂಟ್ ರಿಪೇರಿ, ಎವ್ರಿಥಿಂಗ್ ಟೇಕನ್ ಕೇರ್ ಬೈ ದಿ ಕಂಪನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಇನ್ನು ಈ ಕಾರಲ್ಲಿ ಸೇಫ್ಟಿ ಫೀಚರ್ಸ್ ಏನೆಲ್ಲ ಕೊಟ್ಟಿದ್ದಾರೆ ನೋಡೋಣ. 4 ಏರ್ ಬ್ಯಾಗ್ಸ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ABS ವಿತ್ EBD, ಬ್ರೇಕ್ ಅಸಿಸ್ಟ್,
ESP with hill hold, engine immobilizer, ISOFIX tail seat anchors, seat belt pretensioner with force limiter, seat belt reminder lamp with buzzer, pinch guard power window, high speed alert system, speed sensitive auto door locks, speed dependent volume, security alarm, ಸೆಂಟ್ರಲ್ ಲಾಕಿಂಗ್ ಮತ್ತು ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ. ಎಲ್ಲ ವೇರಿಯಂಟ್ಸಲ್ಲೂ ಸೇಫ್ಟಿ ಫೀಚರ್ಸ್ ಕಾಮನ್ ಆಗಿರೋದು ಯಾವುದು ಅಂತ ನೋಡೋಣ. ಸುಜುಕಿ ಟೆಕ್ ಬಾಡಿ, ಕ್ವಾಡ್ ಏರ್ ಬ್ಯಾಗ್, ABS ವಿತ್ EBD, ಸೀಟ್ ಬೆಲ್ಟ್ ಪ್ರಿಟೆನ್ಷನರ್ ವಿತ್ ಫೋರ್ಸ್ ಲಿಮಿಟರ್, ಐಸೋಫಿಕ್ಸ್ ಚೈಲ್ಡ್ ಆ್ಯಂಕರ್ಸ್, ಪೆಡಿಸ್ಟ್ರಿಯನ್ ಪ್ರೊಟೆಕ್ಷನ್ ಕಂಪ್ಲೇಂಟ್. ಇನ್ನು ಈ ಕಾರಲ್ಲಿ ಸುಜುಕಿ ಕನೆಕ್ಟ್ ಇದೆ. ಅದರ ರಿಲೇಟೆಡ್ ಫೀಚರ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಈ ಕಾರಿನ ವಿಶೇಷತೆ ಏನು ಮತ್ತು ಈ ಕಾರ್ನ ಯಾಕೆ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ವಿಶೇಷತೆ ನೋಡೋದಾದರೆ ವೆಂಟಿಲೇಟೆಡ್ ಸೀಟ್ಸ್, ವೆಂಟಿಲೇಟೆಡ್ ಕಪ್ ಹೋಲ್ಡರ್ಸ್, 360 ಡಿಗ್ರಿ ಕ್ಯಾಮ್ರಾ, ಏರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಪ್ಯಾಡಲ್ ಶಿಫ್ಟರ್ಸ್, ಸೆಕೆಂಡ್ ರೋ ಕ್ಯಾಪ್ಟನ್ ಸೀಟ್ಸ್, ಪ್ರಾಕ್ಟಿಕಲ್ ಥರ್ಡ್ ರೋ, SHVS ಹೈಬ್ರಿಡ್ ಮೋಟರ್, ಪ್ರಾಕ್ಟಿಕಲ್ ಬೂಟ್ ಸ್ಪೇಸ್, LED ಹೆಡ್ ಲ್ಯಾಂಪ್ ಮತ್ತು LED ಫಾಗ್ ಲ್ಯಾಂಪ್. ಇನ್ನು ಈ ಕಾರ್ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ನೋಡೋಣ. ಈ ಕಾರ್ ಪ್ರೈಸ್ ರೇಂಜ್ ಬಂದು 11,29,000 14,55,000ವರೆಗೂ ಇದೆ. ಈ ಪ್ರೈಸ್ ಬ್ಯಾಂಡಲ್ಲಿ ಕಿಯಾ ಕರೆನ್ಸ್ ಒಂದೇ ಇರೋದು. ಆದರೆ ಡೈರೆಕ್ಟ್ ರೈವಲ್ ಅಂತ ಇರೋದು ಮರಾಜೋ ಒಂದೇ, ಆದರೆ ಅದು ಡೀಸೆಲ್ ಇಂಜಿನು. ಸೊ ಪೆಟ್ರೋಲ್ ಸೆಗ್ಮೆಂಟಲ್ಲಿ XL6ಗೆ ಕಾಂಪಿಟೇಷನು ಕ್ಯಾರೆನ್ಸ್ ಒಂದೇ. ಬಟ್ ಕ್ಯಾರೆನ್ಸ್ ಪ್ರೈಸ್ ಬ್ಯಾಂಡಲ್ಲಿ ಈ ಕಾರ್ ಬರುತ್ತೆ ಅಷ್ಟೇ, ರೈವಲ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಂಗೆ ನೋಡಿದ್ರೆ ಕ್ಯಾರೆನ್ಸ್ ರೈವಲ್ ಬಂದು ಆಲ್ಕಾಜಾರು, ಎರ್ಟಿಗಾ ಮತ್ತು ಇನೋವಾ ಇನ್ ಬಿಟ್ವೀನ್ ಪ್ಲೇಸ್ ಮಾಡಿದ್ದಾರೆ XL6ನ. XL6 ಪ್ರೈಸ್ ಅಂತ ಅನ್ಸಿದ್ರೂ ಈ ಕಾರ್ಗೆ ಪ್ರಾಪರ್ ಆಲ್ಟರ್ನೇಟಿವ್ ಯಾವುದೂ ಇಲ್ಲ. ಈ ಕಾರ್ ನೇಮ್ಗೆ ತಕ್ಕ ಹಾಗೆ ಸ್ಪೇಸು, ಪ್ರಾಕ್ಟಿಕ್ಯಾಲಿಟಿ ಎಲ್ಲದೂ ಎಕ್ಸೆಲ್ ಆಗಿದೆ. ಫೀಚರ್ಸ್ನ ಲೋಡೆಡ್ ಅನ್ನೋ ಥರ ಇಲ್ಲದೇ ಇದ್ರೂ ಫ್ಯಾಮಿಲಿ ಕಾರ್ಗೆ ಒಳ್ಳೆ ಪ್ಯಾಕೇಜಿಂಗ್ ಅಂತ ಹೇಳ್ಬೋದು. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಎರ್ಟಿಗಾಗಿನ ಪ್ರೀಮಿಯಂ ಕಾರ್ ಬೇಕು, ಬಟ್ ಇನೋವಾ ಅಥವಾ ಅಲ್ಕಾಜಾರ್ನ ಬೈ ಮಾಡೋಷ್ಟು ಬಜೆಟ್ ಇಲ್ಲ ಅನ್ನೋರಿಗೆ ಈ XL6 ಕಾರು ಸೂಟ್ ಆಗುತ್ತೆ. ಸೊ ಇದಾಗಿತ್ತು ಪ್ರೀಮಿಯಂ MPV XL6ನ ರಿವ್ಯೂ. XL6 ಬಿಟ್ಟು ಬೇರೆ ಯಾವುದೇ ನೆಕ್ಸಾ ಔಟ್ಲೆಟಲ್ಲಿರೋ ಕಾರ್ನ ಬೈ ಮಾಡಬೇಕು ಅಂದರೂ ವರುಣ್ ಮೋಟರ್ಸ್ ನೆಕ್ಸಾ ಶೋರೂಮ್ನ ಕಾಂಟ್ಯಾಕ್ಟ್ ಮಾಡಿ. ಈ ಶೋರೂಮಲ್ಲಿ ಮ್ಯಾನೇಜರಿಂದ ಗ್ರೌಂಡ್ ಸ್ಟಾಫ್ ಲೆವೆಲ್ ವರ್ಕರ್ಸ್ವರೆಗೂ ಎಲ್ಲರೂ ತುಂಬ ಫ್ರೆಂಡ್ಲಿ ಮತ್ತು ತುಂಬ ರೆಸ್ಪಾನ್ಸಿವ್ ಇದ್ದಾರೆ. ಕಸ್ಟಮರ್ಸ್ನ ಟ್ರೀಟ್ ಮಾಡೋ ವೇನೇ ತುಂಬ ಚೆನ್ನಾಗಿದೆ. ಇಲ್ಲಿ ಟೆಸ್ಟ್ ಡ್ರೈವ್ ಫೆಸಿಲಿಟೀಸ್ ಕೂಡ ಇದೆ. ಶೋರೂಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ಮಾಡಿದ ಡೀಟೇಲ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿದ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ನೀವು ತೋರಿಸೋ ಸಪೋರ್ಟು ನನಗೆ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಜೋಶ್ ಕೊಡುತ್ತೆ. ಸೊ ನಾನು ಮಾಡಿದ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.